ನಾವು ರೀಲ್ಸ್ ಸ್ಕ್ರಾಲ್ ಮಾಡ್ತಿರೋ ಟೈಮಲ್ಲಿ ನಮಗೆಲ್ಲ ಹೊರ ಕಳಿಸ್ಬೇಕು ಅಂತ ಪ್ರೊಟೆಸ್ಟ್ ನಡೀತೀವಿ. ಎಲ್ಲಿ ಗೊತ್ತಾ? ನಾವು ಡ್ರೀಮ್ ಕಂಟ್ರೀಸ್ ಅಂದ್ಕೊಂಡಿರೋ ಅಮೇರಿಕಾ, UK, ಆಸ್ಟ್ರೇಲಿಯಾ. ಲಾಸ್ಟ್ 2 ತಿಂಗಳಿಂದ ಇಲ್ಲಿಗಲ್ ಎಮಿಗ್ರೆಂಟ್ಸ್, ಹಂಗಂದರೆ ಇಲ್ಲಿಗಲ್ಲಾಗಿ ವಲಸೆ ಬಂದಿರೋರನ್ನ ಹೊರ ಕಳಿಸ್ಬೇಕು ಅಂತ ಪ್ರೊಟೆಸ್ಟ್ ನಡೀತಾ ಇತ್ತು. ಬಟ್ ಅದು ಇವಾಗ ಪರ್ಟಿಕ್ಯುಲರ್ ಆಗಿ ಇಂಡಿಯನ್ಸ್ ಅಂತ ನಡೀತಾ ಇದೆ. ಅವ್ರು ಹೇಳೋ ಮಾತನ್ನು ಕೇಳಿಸ್ಕೊಳ್ಳಿ. This land was built by white Australians. We want to send them back. This is our land. ಇಷ್ಟೇ ಅಲ್ಲ, ಒಂದು 6 ವರ್ಷ ಹುಡುಗಿಗೆ ಬ್ರೌನ್ ಸ್ಕಿನ್, ನೀನು ಇಂಡಿಯಾಗೆ ರಿಟರ್ನ್ ಹೋಗೋ ಅಂತ 25 ವರ್ಷ ಹುಡುಗ ಒಬ್ಬ ಹೊಡೆದಿದ್ದಾನೆ. ಅಷ್ಟೇ ಅಲ್ಲ, ರೋಡಲ್ಲಿ ಕಾಣಿಸೋ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸಿಗೂ ಬ್ರೌನ್ ಸ್ಕಿನ್ ಅಂತ ಟೀಸ್ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಆ್ಯಂಡ್ ತುಂಬ ಸ್ಟೂಡೆಂಟ್ಸ್ ಹೈಯರ್ ಎಜುಕೇಷನಿಗೆ ಅಪ್ಲೈ ಮಾಡಿರೋ ವೀಸಾಸ್ನ ಹೋಲ್ಡಲ್ಲಿ ಇಟ್ಟಿದೆ. ಸ್ಟೂಡೆಂಟ್ಸ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ 5 ಇಯರ್ಸಿಂದ ಫ್ಲಶ್ ಮಾಡ್ತಾರೆ. ಫ್ಲಶ್ ಅಂದರೆ ನೀವು ಪಾಸ್ಟ್ 5 ಇಯರ್ಸ್ ಯಾವ ಥರ ಪೋಸ್ಟಿಗೆಲ್ಲ ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ ಅಂತ ನೋಡ್ತಾರೆ. ಅದರಲ್ಲಿ ಏನಾದ್ರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದೆಯಾ, ನಿಮ್ಮ ಮೈಂಡ್ ಸೆಟ್ ಯಾವ ಥರದ್ದು ಅಂತ ಡಿಸೈಡ್ ಮಾಡಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ನಡೆಯುತ್ತೆ. ಇಲ್ಲಿ ಎಲ್ಲರೂ ಅಗೇನ್ಸ್ಟ್ ಇಲ್ಲ, ಎಮಿಗ್ರೆಂಟ್ಸನ್ನು ಸಪೋರ್ಟ್ ಮಾಡೋರು ಇದ್ದಾರೆ. ಇಲ್ಲಿಂದ ಅಲ್ಲಿಗೆ ಹೋಗಿರೋರಿಗೆ ಒಂದು ಹೇಳ್ತೀನಿ, ನೀವು ಹೋಗಿರೋ ಕಡೆ ಅವ್ರ ಕಲ್ಚರ್ನ ರೆಸ್ಪೆಕ್ಟ್ ಮಾಡಿ, ಅಲ್ಲಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಅಪ್ ಮಾಡಿರಿ. ಎಲ್ಲ ಕಡೆ ಒಂದೇ ಥರ ಇರಲ್ಲ. ಇದಕ್ಕೆಲ್ಲ ಏನು ಸೊಲ್ಯೂಷನ್ ಕಮೆಂಟ್ ಮಾಡಿರಿ. ಸ್ವಲ್ಪ ದಿವಸ ಆದಮೇಲೆ ತಣ್ಣೋಗತ್ತಾ? ಫಾರಿನಲ್ಲಿರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಹೆಂಗಿದ್ದೀರಾ ಅಂತ ಒಂದು ಸಲ ವಿಚಾರಿಸಿ. 1945ಗಿಂತ ಮುಂಚೆ ಅವ್ರು ನಮ್ಮನ್ನು ಇಲ್ಲಿಗೆ ಬಂದು ಸ್ಲೇವ್ ಆಗಿ ಟ್ರೀಟ್ ಮಾಡಿದ್ರು. ಇವಾಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಸ್ಲೇವ್ ಆಗಿ ಟ್ರೀಟ್ ಆಗ್ತಿದ್ದೀವಿ ಅನ್ಸುತ್ತೆ.